ಏನು? ನನ್ನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಚಿರಾಗ್. This is my office and you're an employee. That's it. ದೀಪ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿಮ್ಮನ್ನು ಕರ್ಸ್ಕೊಂಡಿರೋದು. ಹಾಗಂತ ಪದೇ ಪದೇ ನೀವು ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಅದಕ್ಕೆಗೂ ಇದನ್ನೇ ಹೇಳಿದ್ದೀನಿ, ನಿಮ್ಮ ಲಿಮಿಟ್ಸಲ್ಲಿ ನೀವಿದ್ರೆ ನಿಮಗೆ ಒಳ್ಳೆಯದು. ಹಳೇದೆಲ್ಲ ನನಗೆ ಬೇಕಾಗಿಲ್ಲ. ಆ್ಯಂಡ್ ನೀವಿಲ್ಲಿ ಕೆಲಸ ಮಾಡೋಕ್ಕೆ ಮಾತ್ರ ಬಂದಿರೋದು ಅನ್ನೋದನ್ನು ಮಾತ್ರ ಮರಿಬೇಡಿ. ನಾನು ಬರೀ ಸಾರಿ ಕೇಳೋದಕ್ಕೆ ಬರಲಿಲ್ಲ ಸರ್. ಈ ಫೈಲ್ಗೆ ನಿಮ್ಮ ಸೈನ್ ಬೇಕಿತ್ತು. ಇದು ದಿಶಾ ಅವ್ರು ಹ್ಯಾಂಡಲ್ ಮಾಡ್ತಿದ್ದ ಫೈಲ್ ಅಲ್ವಾ? ಒಂದು ನಿಮಿಷ ಇರಿ, ಅವ್ರನ್ನ ಕೇಳ್ಬಿಡ್ತೀನಿ. ಹಸ್ಬೆಂಡ್ ಯಾಕೆ ದಿಶನ್ ಫೋನ್ ಮಾಡ್ತಿದ್ದಾರೆ? ಎಸ್ ಚಿರಾಗ್. ನೀವು ಇವತ್ತು ಆಫೀಸಿಗೆ ಬಂದಿಲ್ವ ಅಂತ? ಎಸ್ ಚಿರಾಗ್, ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು. ನಾನು ನಾಳೆ ಬರ್ತೀನಿ. ದಟ್ಸ್ ಫೈನ್. ಏನೋ ಎಮರ್ಜೆನ್ಸಿ ಅಂದ್ರಲ್ಲ, ನನ್ನ ಅವಶ್ಯಕತೆ ಏನಾದರೂ ಇದೆಯಾ? ಏನಾದರೂ ಇದ್ರೆ ಹೇಳಿ, ಈಗಲೇ ಹೊರಟು ಬರ್ತೀನಿ. ಇಲ್ಲ ಇಲ್ಲ, ನೋ ಪ್ರಾಬ್ಲಮ್, ಎಲ್ಲ ಸಾಲ್ವ್ ಆಗಿದೆ. ಮನೆಯಲ್ಲಿ ದೀಪ, ಆಫೀಸಲ್ಲಿ ದಿಶಾ, ಇಬ್ರು ನನ್ನ ಪಾಲಿಗೆ ವಿಲನ್ನಾಗಿ ಕಾಡ್ತಾ ಇದ್ದಾರೆ. ನಾನು ಚಿರುಗ್ ಹತ್ರ ಆಗಬೇಕು ಅಂತ ಬಂದರೆ ಇವನು ಯಾಕೋ ನನ್ನನ್ನೇ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ವಲ್ಲ? ಏನು ಮಾಡಲಿ? ಅಮ್ಮ, ಏನಾಯ್ತು? ರೂಪವ್ರ ಏನಾಯ್ತು? ರೂಪವ್ರ, ಐ ಆಲ್ ರೈಟ್? ಸೊ ಬೇಗ ಕ್ಯಾಬಿನ್ಗೆ ಬರ್ತೀರಾ? ಏನಾಯ್ತು? ಅಮ್ಮ, ಏನಾಯ್ತು ಸರ್? ಏನೋ ಗೊತ್ತಿಲ್ಲ, ತಲೆ ಸುತ್ತ ಬಿದ್ರು. ಎತ್ಕೊಂಡು ಹೋಗಿ ಅಲ್ಲಿ ಕೂರಿಸ್ತೀರಾ ನೋಡಿ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ನೋಡಿ. ಬನ್ನಿ ಮೇಡಮ್, ನಿಧಾನ. ಕೂತ್ಕೊಳ್ಳಿ. ಇಟ್ಸ್ ಓಕೆ, ಐ ಆಮ್ ಫೈನ್. ನೀವು ಹೋಗಿ. ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನನ್ನ ತಲೆ ತಿರುಗಿ ಬೀಳುವಾಗ ಗಾಬರಿಯಾಗಿ ನನ್ನ ಬಗ್ಗೆ ಕೇರ್ ತಗೊಂಡಿಯಲ್ಲ, ತುಂಬ ಖುಷಿ ಆಯಿತು. ಸದ್ಯಕ್ಕೆ ಇಷ್ಟಾದರೂ ಹತ್ರಕ್ಕೆ ಬಂದಿಯಲ್ಲ, ಅಷ್ಟೇ ಸಾಕು ಚಿರು. ಇನ್ಮೇಲೆ ನನ್ನ ಆಟನ ನಾನು ಶುರು ಮಾಡ್ಕೋತೀನಿ. ನನ್ನ ಮಾತಿಂದ ನಿನಗೆ ಸಮಾಧಾನ ಆಗಿಲ್ಲ ಅಂತ ನನಗೆ ಗೊತ್ತಮ್ಮ ಸೌಂದರ್ಯ. ಆದರೆ ದೊಡ್ಡವರಾಗಿ ನಾವು ಈ ಮಕ್ಕಳ ವಿಷಯದಲ್ಲಿ ಸಣ್ಣವರ ಹಾಗೆ ವರ್ತಿಸಬಾರ್ದಲ್ವ? ಈ ಹುಡುಗನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ತಪ್ಪು ಅರ್ಥ ಮಾಡಿಕೊಂಡು ಅವನ ಬಗ್ಗೆ ನೆಗೆಟಿವ್ ಮೈಂಡ್ಸೆಟ್ ಬಂದಿತ್ತು. ಆದರೆ ದೀಪ, ಅರ್ಚನಾ, ಚಿರುಗೆಲ್ಲ ಈ ಹುಡುಗನ ಬಗ್ಗೆ ಗೊತ್ತಂತಲ್ಲಮ್ಮ. ಅದರಲ್ಲೂ ದೀಪಂಗೆ ಈ ಹುಡುಗನ ಪರಿಚಯ ಇದೆ ಅಂದರೆ ಅವಳು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡೇ ಕರ್ಕೊಂಡ್ಬಂದಿರ್ತಾಳೆ. ಒಂದೆರಡು ದಿವಸ ಅವನು ನಮ್ಮ ಜೊತೆ ಇರಲಿ, ನೋಡೋಣ. ಆಮೇಲೂ ನಿನಗೇನಾದರೂ ಸರಿ ಅನಿಸಲಿಲ್ಲ ಅಂದರೆ ಆಮೇಲೆ ಮುಂದೆ ಯೋಚನೆ ಮಾಡೋಣ. ನೀವು ಹೋಗಲ್ವೋ? ಪುಟ ಬಾಯ್ಲಿ. ಏನ್ ನಿನ್ನ ಹೆಸರು? ಆರ್ಯನ್. ಯಾವ ಕ್ಲಾಸು? 5th. ನಿನಗೆ ಇಲ್ಲಿ ನಮ್ಮ ಜೊತೆ ಎಲ್ಲ ಇರೋಕೆ ಇಷ್ಟನಾ? ಇಷ್ಟ. ಅವ್ರೊಬ್ರನ್ ಕಂಡ್ರೆ ಮಾತ್ರ ಭಯ. ನೋಡು, ಅವ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಅದು ನೀನು ಏಕಾಏಕಿ ಅವ್ರ ರೂಮಿಗೆ ಹೋದೆಯಲ್ಲ, ನಿನ್ನ ಪರಿಚಯ ಬೇರೆ ಅವ್ರಿಗಿಲ್ಲ, ಹಾಗಾಗಿ ಆ ರೀತಿ ನಡ್ಕೊಂಡಿದ್ದಾರೆ ಅಷ್ಟೇ. ನೀನೇನು ಭಯ ಪಡಬೇಡ. ಏನು ಯೋಚನೆ ಮಾಡಬೇಡ ಕಣ. ನೀನು ಇಲ್ಲೇ ಇರು, ಖುಷಿಯಾಗಿರು, ಆಟ ಆಡ್ಕೊಂಡಿರು, ನಾವೆಲ್ಲರೂ ಇದೀವಿ. ನಿಮ್ಮ
ಮನೇಲಿ ಮಗು ಚೀರಾಟ, ಮಕ್ಳು ಓಡಾಟ, ಅವ್ರ ನಗು ಇದು ಯಾವುದು ಇರಲೇಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡ್ಕೊಂಡು ಬಂದೆ. ಫಸ್ಟ್ ಟೈಮ್ ಇವತ್ತು ಅದ್ಯಾವುದೋ ಹಾಸ್ಟೆಲಿಂದ ಯಾವನ್ನೋ ಕರ್ಕೊಂಡು ಬಂದಿದ್ದಾಳಲ್ಲ, ಇದ್ರ ಅರ್ಥ ಏನು? ಇದು ನನ್ನ ಸೋಲ ಅಥವಾ ಆ ದೀಪನ್ ಗೆಲ್ವಾ? ಇವತ್ತೇನೋ ಮಾವ ಅಡ್ಡ ಬಂದ್ರು ಅಂತ ಸುಮ್ಮನಾದೆ. ಇಲ್ಲೇ ಹೋಗಿದ್ದಿದ್ರೆ ಆ ದೀಪಂಗೊಂದು ಗತಿ ಕಾಣಿಸ್ತಾ ಇದ್ದೆ. ಅದಕ್ಕೆ ಆರ್ಯನ್ ಮನೇಲಿರೋದ್ರಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತು, ಆದರೆ ಊಟ ಮಾಡಲ್ಲ ಅಂತ ಹೇಳೋದು ಎಷ್ಟು ಸರಿ? ನನಗೆ ಹಸುವಿಲ್ಲ ಚಿರು. ಸರಿ, ಹಂಗಾದ್ರೆ ನನಗೂ ಹಸುವಿಲ್ಲ, ನಾನು ಊಟ ಮಾಡಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ ಚಿರು. ನನಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ. ಆರ್ಯನ್ ನಿಮ್ಮ ಮನೇಲಿರೋದ್ರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ, ಆದರೆ ನನಗವನು ಗೊತ್ತು, ನೀವು ಅಂದ್ಕೊಂಡಿರೋ ಹಾಗೆ ಅವ್ನು ಕಳ್ಳ ಅಲ್ಲ. ಇಸ್ ಅ ಗುಡ್ ಸ್ಟೂಡೆಂಟ್. ಅವನು 4 ದಿನ ಇದ್ದು ಹೊರಡ್ತಾನೆ, ಆದರೆ ಕೊನೆವರೆಗೂ ಈ ಮನೇಲಿ ಎಲ್ಲರ ಜೊತೆ ಖುಷಿಯಿಂದ ಇರಬೇಕಾಗಿರೋರು ನೀವು. ದಯವಿಟ್ಟು ಊಟ ಬೇಡ ಅಂತ ಹೇಳ್ಬೇಡಿ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಈಗ ನೀವು ಬರಲಿಲ್ಲ ಅಂದರೆ ನಾನು ಹೋಗಲ್ಲ, ಇಲ್ಲ ಕೂತ್ಕೋತೀನಿ. ಚಿರು, ನನ್ನಿಂದ ನೀನು ಉಪವಾಸ ಇರೋದು ನನಗಿಷ್ಟ ಇಲ್ಲ. ನಡಿ ಊಟಕ್ಕೆ ಹೋಗೋಣ. ಅದು ನಮ್ಮದ್ಕೇನ, ಬನ್ನಿ.